ನಾನು ಪ್ರತಿ ಯುಗಾದಿ ದಿನ ಫಾಲೋ ಮಾಡೋ 5 ಪವರ್ಫುಲ್ ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ 19 ಗುರುವಾರ ಬಂದಿದೆ. ಪೂಜೆ ಮಾಡೋ ಸಮಯ ಬೆಳಗ್ಗೆ 7:17ರಿಂದ ಮಧ್ಯಾಹ್ನ 12:30 ಒಳಗೆ ಪೂಜೆ ಮಾಡಬೇಕು. ಇದು ಪಂಚಾಂಗದ ಪ್ರಕಾರ ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಅವತ್ತಿನ ದಿನ ಲೇಟಾಗಿ ಹೇಳೋಕೆ ಹೋಗ್ಬೇಡಿ. ಬೇಗ ಎದ್ದರೆ ಇಯರ್ ಫುಲ್ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಮನೆ ಮುಂದೆ ರಂಗೋಲಿ ಹಾಕಿ ಮನೆ ಬಾಗಿಲಿಗೆ ಮಾವು ಎಲೆ ತೋರಣ ಎಲ್ಲ ಕಟ್ಟಿದರೆ ನೆಗೆಟಿವ್ ಎನರ್ಜಿ ಬರೋಲ್ಲ ಅಂತ ಹೇಳ್ತಾರೆ. ಯುಗಾದಿ ಅಂದರೆ ಬೇವು ಬೆಲ್ಲ, ಯಾಕೆಂದರೆ ಜೀವನದಲ್ಲಿ ಸಿಹಿ ಕಹಿ ಸಂತೋಷ ಚಾಲೆಂಜಸ್ ಎಲ್ಲದೂ ಸ್ವೀಕಾರ ಮಾಡೋ ಮೈಂಡ್ ಸೆಟ್ ಕೊಡುತ್ತೆ. ಸೊ ಬೇವು ಬೆಲ್ಲ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಉಪ್ಪು ಸೇರಿಸಿ ಯುಗಾದಿ ಪಚ್ಚಡಿ ಅಂತ ಮಾಡ್ತಾರೆ. ಇಲ್ಲಿ ನಮಗೆ ಹೇಗಾಗುತ್ತೆ ಹಾಗೆ ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿ ದೇವರಿಗೆ ಬೇವು ಬೆಲ್ಲ ನೈವೇದ್ಯ ಹಿಡಿದು ನಾವು ತಿಂತೀವಿ. ಪೂಜಾ ಸಮಯದಲ್ಲಿ ದೇವ್ರ ಮುಂದೆ ಸ್ವಲ್ಪ ಕಾಯಿನ್ಸ್ ಅಥವಾ ಹಣ ಇಡಿ, ಇದು ವೆಲ್ತ್ ಅಟ್ರಾಕ್ಟ್ ಮಾಡುತ್ತೆ ಅಂತ ನಂಬಿಕೆ ಇದೆ. ಈ ದಿನ ಮಿರರ್ ಮುಂದೆ ಅಥವಾ ದೇವ್ರ ಮುಂದೆ ಈ ವರ್ಷ ನನ್ನ ಎಲ್ಲ ಗೋಲ್ಸ್ ಅಚೀವ್ ಆಗಿದೆ ಅಂತ ವಿಜುವಲೈಸೇಷನ್ ಮಾಡಿಕೊಂಡು ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಪವರ್ಫುಲ್ ಆಗಿದ್ದೀನಿ, ಬ್ಲೆಸ್ಡ್ ಇದ್ದೀನಿ ಅಂತ ಹೇಳ್ಕೊಂಡು ಪೂಜೆ ಮಾಡಿ. ಆ್ಯಂಡ್ ಅವತ್ತಿನ ಸ್ಪೆಷಲ್ ಆಗಿ ದನಗಳಿಗೆ ಪೂಜೆ ಮಾಡಿಬಿಟ್ಟು ಅಕ್ಕಿ ಬೆಲ್ಲನ ಕೊಡ್ತೀನಿ. ಯುಗಾದಿ ದಿನ ಕೆಲವೊಂದು ವಿಷಯ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಜಗಳ ಆಡೋಕ್ಕೆ ಹೋಗ್ಬೇಡಿ, ನೆಗೆಟಿವ್ ಮಾತಾಡೋಕ್ಕೆ ಹೋಗ್ಬೇಡಿ, ಯಾರದೇ ಬಗ್ಗೆ ಏನೇ ಕಂಪ್ಯಾರಿಸನ್ ಆಗಲಿ ಮಾಡ್ಕೊಂಡೆ ನಮ್ದು ಏನಿದೆ ಲೈಫಲ್ಲಿ ಗೋಲ್ ಅದ್ರ ಬಗ್ಗೆನೇ ಯೋಚನೆ ಮಾಡಿ. ಆದಷ್ಟು ಬೇಗ ಎದ್ದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ. ಯಾಕೆಂದರೆ ಈ ದಿನದ ಎನರ್ಜಿ ವರ್ಷ ಪೂರ್ತಿ ಎಫೆಕ್ಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಈ ವಿಡಿಯೋನ ಸೇವ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಜೊತೆ. ಹೀಗೆ ಸ್ಪಿರಿಚುವಲ್ ಟಿಪ್ಸಿಗೋಸ್ಕರ ನನ್ನ ಪೇಜ್ ಬೇಬಿ ಆಫ್ ಆಗೇಶ್ನ ಫಾಲೋ ಮಾಡೋದನ್ನ ಮರಿಬೇಡಿ.